ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಲ್ ಆಗಿದ್ದಾರಾ? ಚಾನ್ಸೇ ಇಲ್ಲ, ನೋ ವೇ. ಟೆನ್ಷನ್ ಶುರುವಾಗಿದೆ ಅನ್ನೋದಕ್ಕೆ ಪೂರಕವಾದಂಥ ಸುದ್ದಿ ಈಗ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಚಿವ ಸ್ಥಾನದ ಲಾಬಿ ಪಾಲಿಟಿಕ್ಸ್ ಕಡಿಮೆ ಇದೆಯಾ? ನೋ ಚಾನ್ಸ್. ಇಲ್ಲಿ ದಿಲ್ಲಿ ಧಣಿಗಳಿಗೂ ಒತ್ತಡ ಹೇರಿದ್ದ ಕಾಂಗ್ರೆಸ್ನ ಹಿರಿಯ ಶಾಸಕರು, ಆದರೆ ಹೊಸಬರಿಗೆ ಮಣೆ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಂತೆ. ಹೀಗಾಗಿ ಮೊದಲ ಬಾರಿ ಗೆದ್ದವರಿಂದಲೂ ಕೂಡ ಈ ಲಾಬಿ ಪಾಲಿಟಿಕ್ಸ್ ನಡೀತಾ ಇದೆ. ಲಾಭಕ್ಕಾಗಿ ಲಾಬಿ ಪಾಲಿಟಿಕ್ಸ್. ಕೈ ನಾಯಕರ ಭೇಟಿ ಮಾಡಿ ಒತ್ತಡ ಹೇರ್ತಾ ಇದ್ದಾರೆ ಯಂಗ್ ಅಂಡ್ ಎನರ್ಜೆಟಿಕ್ ಶಾಸಕರು. ಖರ್ಗೆ, ಡಿ.ಕೆ.ಶಿ, ಸಿದ್ದು, ಪರಮೇಶ್ವರ್ ಬಳಿ ಸಖತ್ ಲಾಬಿ ಪಾಲಿಟಿಕ್ಸ್ ನಡೀತಾ ಇದೆ. ಕನಿಷ್ಠ 5 ಹೊಸಬರಿಗಾದರೂ ಅವಕಾಶ ಕೊಡುವಂತೆ ರಣಪಟ್ಟು ಹಿಡಿದಿದ್ದಾರಂತೆ. ಯೂಸ್ ಮಾಡಲೇಬೇಕು ರಣಪಟ್ಟೆ, ಯಾಕಂತ ಹೇಳಿದ್ರೆ ಸಿಕ್ಕಿದ್ದೆ ಚಾನ್ಸ್ ರೀ, ನಮ್ಗೆ ಯಾಕ್ರಿ ಆಗಬಾರ್ದು ಅನ್ನುವ ರೀತಿಯಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ಟೆನ್ಷನ್ನೋ, ಚಿಂತೆನೋ, ಎಂಗ್ಸೈಟಿನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಾಲಿಟಿಕ್ಸ್ ಅಂತ ಹೇಳಿದಾಗ ಎಲ್ಲವನ್ನ ಎದುರಿಸಲೇಬೇಕಾಗತ್ತೆ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಕಿರೀಟ ಹಾಕ್ಕೊಂಡವನಿಗೆ ಉಪದ್ರ ತಪ್ಪಿದ್ದಲ್ಲ ಅಂತೇಳಿ. ಹಾಗಾಗಿ ನೀವು ಮುಖ್ಯಮಂತ್ರಿ ಅನ್ನುವ ಪಟ್ಟ ಅಲಂಕರಿಸಿದ ಮೇಲೆ, ಆ ಕಿರೀಟ ಹೊತ್ಕೊಂಡ ಮೇಲೆ ನೀವು ಏನೇನು ಮಾಡಬೇಕು, ಯಾವ ರೀತಿ ಇಲ್ಲಿ ಪಟ್ಟು ಹಿಡಿಬೇಕು, ಕುಸ್ತಿ ಆಡಬೇಕು, ಬರೀ ಆಸ್ತಿ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ ಅನ್ನುವ ಟೀಕೆಗಳನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಇತ್ತೀಚೆಗೆ. ಅದರಲ್ಲಿ 2 ಮಾತಿಲ್ಲ. ಓಕೆ, ಅದು ಆಸ್ತಿ ವಿಚಾರ, ಆದರೆ ಜನರ ಆಸ್ತಿ ಅಲ್ವೇ? ಹಾಗಾಗಿ ಜನರನ್ನು ಚೆನ್ನಾಗಿ, ಅಥವಾ ಏನು ನೀವು ರಾಜರೇ ಅಂತ ಆದರೆ ಮುಖ್ಯಮಂತ್ರಿಯವರು, ಪ್ರಜಾಪ್ರಭುತ್ವ ಇದೆ, ಆದರೆ ಆಡಳಿತವೇ ಇದ್ದಂಗೆ ಇದೆ. ಹಾಗಾಗಿ ನೀವು ರಾಜರು ಅಂತ ಆದರೆ ನಿಮ್ಮ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಜೆಗಳು ಹೇಳ್ತಾರೆ. ಹೀಗಾಗಿ ಈಗ ರಾಹುಲ್ ಗಾಂಧಿ ಅವರ ಅಣತಿಯ ಮೇರೆಗೆ ಅವರ ಇಂಟೆನ್ಷನ್ ಕೂಡ ನೋಡಲೇಬೇಕಾಗತ್ತಲ್ಲ. ಹೀಗಾಗಿ ನಾನು ಇಷ್ಟು ವರ್ಷ ಸೀನಿಯರ್ ಇದ್ದೀನಿ ರೀ, ನಮ್ಮ ಸೀನಿಯಾರಿಟಿ ಮೇಲೆ ಕೊಡಲೇಬೇಕು ಅನ್ನೋರಿಗೆ ಹಂಗಿಲ್ಲ ಅಂತ ಅನ್ನಿಸ್ತಾ ಇದೆ ಸದ್ಯದ ವಾತಾವರಣ. ಹೀಗಾಗಿ ಯಂಗ್ ಎನರ್ಜೆಟಿಕ್ ಪರ್ಸ್ನಾಲಿಟೀಸ್ಗೆ ಒಂದಿಷ್ಟು ಒತ್ತು ಕೊಡೋಣ, ಮಣೆ ಹಾಕೋಣ ಅನ್ನೋಂಗಿದೆ. ಆದರೆ ಕೊನೆಗೆ ಯಾರು ಲಾಬಿ ಗೆಲ್ಲುತ್ತೆ ನೋಡೋಣ. ಈ ಮೋಸ್ಟ್ಲಿ ಇನ್ನೂ ಆಡಳಿತ ಮುಗಿಯೋವರೆಗೂ ಕೂಡ, ಅಂದರೆ ಈ ಅವಧಿ ಮುಗಿಯೋವರೆಗೂ ಕೂಡ ಇದು ನಡೆಯೋಲ್ಲ ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಸಂಪುಟ ರಚನೆ ಅಥವಾ ಪುನಾರಚನೆ ಅಂತಿದ್ದಾಗ ಈ ರೀತಿಯಾದಂಥ ತಲೆನೋವು ಇದ್ದೇ ಇರುತ್ತೆ. ಇಟ್ ಈಸ್ ವೆರಿ ಮಚ್ ಎಕ್ಸ್ಪೆಕ್ಟೆಡ್. ಎಸ್, ಈಗ ಮುಂದಿನ ಸುದ್ದಿ. ಅಂತೂ ಇಂತೂ ಫೈನಲ್ಗೆ ಬರ್ತಾ ಇದೆ ಸಂಪುಟ ವಿಸ್ತರಣೆ ಲೆಕ್ಕ. ಆದರೆ ಎಷ್ಟು ಪಕ್ಕ ಆಗುತ್ತೆ ಗೊತ್ತಿಲ್ಲ, ಯಾರೆಲ್ಲ ಜಾಯ್ನ್ ಆಗ್ತಾರೆ ಗೊತ್ತಿಲ್ಲ. ಇದೀಗ ಹೊಸಬರಲ್ಲದೆ ಹಿರಿಯರ ಒತ್ತಡಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ದಿಸ್ ಇಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಆನ್ ಅಶ್ವವೇಗ. 17 ಸ್ಥಾನ ತುಂಬೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಕೊಡದಿರಲು ಯೋಚನೆ ಮಾಡಿದ್ದಾರಂತೆ. ಹೊಸಬರಿಗೆ ಸಚಿವ ಸ್ಥಾನ ನೀಡೋಕೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಿಂದೇಟಾಗ್ತಾ ಇದ್ದಾರೆ. ಅಯ್ಯೋ, ಕ್ಯೂ ಅಲ್ಲಿ ಬಹಳಷ್ಟು ಜನ ಇದ್ದಾರೆ, ಸುಮ್ಮನೆ ಹೊಸಬರಿಗೆಲ್ಲ ಕೊಡೋಕ್ಕಾಗುತ್ತಾ ಈಗ ಅಂತ. ಹೊಸಬರಿಗೆ ನಿಗಮ ಮಂಡಳಿ ಅಂತ ಸಿಎಂ ಮತ್ತು ಮಾಜಿ ಸಿಎಂ ಹೇಳ್ತಾ ಇದ್ದಾರಂತೆ. 2-3 ಬಾರಿ ಗೆದ್ದವರಿಗೆ ಮಾತ್ರ ಮಂತ್ರಿಗಿರಿ ಅವಕಾಶ. ಹಿಂಗಾಗಿ ಫಸ್ಟ್ ಟೈಮ್ ಎಲ್ಲ ಗೆದ್ದಿದಾರಲ್ಲ ಅವರೆಲ್ಲ ಲಾಬಿ ಮಾಡಿ ಸ್ವಲ್ಪ ಸೈಡಿಗೆ ಇಟ್ಬಿಡಿ ಅಂತ ಹೇಳ್ದಂಗಿದೆ. ಪಕ್ಷ ಸಂಘಟನೆ ತೊಡಗ್ರಿ ಮೊದಲು ಅಂತ ಸಿಎಂ ಮಾಜಿ ಸಿಎಂ ಹೇಳ್ತಾ ಇದ್ದಾರೆ. ಜೂನ್ ಅಂತ್ಯಕ್ಕೆ ಡಿ.ಕೆ. ಸಚಿವ ಸಂಪುಟ ವಿಸ್ತರಣೆ ಲೆಕ್ಕ ಪಕ್ಕ ಆಗೋ ಲಕ್ಷಣಗಳು ಇದ್ದಾವೆ. ಜೂನ್ 21ರಂದು ಕೆಪಿಸಿಸಿ ಪಟ್ಟದ ನೂತನ ಸಾರಥ್ಯ ಪದಗ್ರಹಣ ಆಗುತ್ತೆ. ಬಳಿಕವೇ ಸಿಎಂ ಡಿ.ಕೆ. ಸಿದ್ದು, ಪರಂ ಹಾಗೂ ಡಿ.ಕೆ.ಎಚ್ ಡೆಲ್ಲಿ ಟೂರ್ ನಡೆಸ್ತಾರೆ. ಪಟ್ಟಿ ಅಂತಿಮ ಮಾಡಿಕೊಳ್ಳಲು ದೆಹಲಿಗೆ ತೆರಳಲಿದ್ದಾರೆ ನಾಯಕರು. ಓಕೆ, ಅಂದರೆ ಒಂದು ಅಂತಿಮ ಹಂತವನ್ನು ತಲುಪುತ್ತಾ? ಈಗೇನು ಫೈನಲಿಗೆ ಬರ್ತಾ ಇದೆ ಅಂದರೆ ಲೀಗ್ ಮ್ಯಾಚ್ ಆಡಿ ಇವರು ಜೀವನ ಪೂರ್ತಿ ಲೀಗ್ ಮ್ಯಾಚ್ ಆಡ್ತಾರಾ ಅನ್ನೋ ಥರದ್ದೇನಿಲ್ಲ ಅಲ್ವಾ? ಅಂದರೆ ಈಗ ಜೂನ್ 3ಕ್ಕೆ ಅಧಿಕಾರ ವಹಿಸ್ಕೊಂಡ್ರು, ತಕ್ಷಣಕ್ಕೆ ರೆಡಿಯಾಗಿಬಿಡುತ್ತಾ? ಇಲ್ಲ, 12 ದಿವಸ ಆಯ್ತು ಇವತ್ತಿಗೆ ಅಲ್ವಾ ಮುಖ್ಯಮಂತ್ರಿ ಪದಗ್ರಹಣ ಸಮಾರಂಭ ಆಗಿ. ತದನಂತರ ಅದೇ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಹಲವು ಸಚಿವರು. ಆದರೆ ಈಗ ಇನ್ನೂ ಇದಾವಲ್ಲ, ಅಷ್ಟು ಫಿಲ್ ಮಾಡಬೇಕಲ್ಲ, ಅದರಲ್ಲಿ ಒಂದು 5 ಸೀಟ್ನ ಖಾಲಿ ಬಿಟ್ಕೊಳ್ತಿದ್ದಾರೆ ಅನ್ನೋ ಮಾತಿದೆ. ಕೊನೆ ಕ್ಷಣಕ್ಕೆ ಬೇರೆ ಏನಾದರೂ ಹೈಕಮಾಂಡ್ ಒತ್ತಡದಿಂದ ಅಥವಾ ಅತಿಯಾದ ಲಾಬಿಯಿಂದ ನೋಡೋಣ. ಮುಂದಿನ ಹಂತದಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ಸ್ ನೋಡಿಕೊಂಡು ಎಲ್ಲ ಈಕ್ವೇಷನ್ಸ್ನ ಗಮನಿಸಿ ಒಂದಿಷ್ಟು ಸಚಿವ ಸ್ಥಾನ ಕೊಡೋಣ. ನೋಡಿ ಹೆಂಗಿದೆ ಪೈಪೋಟಿ, ಜನರ ಸೇವೆ ಮಾಡೋಕ್ಕೆ ನಮ್ಮ ರಾಜಕಾರಣಿಗಳ ಇಂಟೆನ್ಷನ್. ಕೆಲವೊಬ್ಬರಿಗೆ ಕೊಟ್ಟರು ಕೂಡ ಇದಾಗಲ್ಲ, ನನಗೆ ಇದರಲ್ಲಿ ಅಷ್ಟು ಸೇವೆ ಮಾಡೋಕ್ಕಾಗಲ್ಲ ಅಲ್ವಾ, ನಂಗೆ ಜಾಸ್ತಿ ಸೇವೆ ಮಾಡೋಕ್ಕೆ ಬೇಕು,
ಜನರ ಸೇವೆ ಅಂದರೆ ನನ್ನ ಉಸಿರು ಹಂಗೆ ಅಂದ್ಕೊಂಡಿರ್ತಾರೆ. ಹೀಗಾಗಿ ನೀವು ಇನ್ನು ಕೆಲವರು ಇರ್ತಾರೆ ಅದರಲ್ಲೇನು ನೋಡಿ ಇದರಲ್ಲಿ ಈ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ, ಇಷ್ಟು ಮಾತ್ರ ನೀವು ವಹಿಸಿ, ಅದೆಲ್ಲ ಹೆಂಗಾಗತ್ತೆ, ಕೊಟ್ಟರೆ ಅಷ್ಟು ಕೊಡಬೇಕು ಅಲ್ವಾ, ಎಲ್ಲವನ್ನು ನೋಡಿದ್ವಿ. ರಾಜೀನಾಮೆ ಪ್ರಹಸನಗಳನ್ನು ನೋಡಿದ್ವಿ. ಆದರೆ ಒಳ್ಳೆ ಸಂಪನ್ಮೂಲ ಇರುವಂಥ ಜಲಸಂಪನ್ಮೂಲ ಖಾತೆ ಕೊಟ್ಟರೂ ಕೂಡ ನೀವು ಸ್ವೀಕರಿಸೋಕೆ ಹಿಂದೆ ಮುಂದೆ ನೋಡಿದ್ರಪ್ಪ. ಆಮೇಲೆ ರಾಜೀನಾಮೆ ಕೊಟ್ಟರೆ ಆಮೇಲೆ ಕೊಟ್ಟರು ಬೇಡ ಬಿಟ್ಟರು ಬೇಡ ಅಂತ ನಿಮ್ಮದೇ ಆಟಗಳನ್ನು ಆಡ್ತಿದ್ದೀರಿ. ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅಲ್ವಾ, ನಾವು ಇದನ್ನೆಲ್ಲ ಗಮನಿಸಲೇಬೇಕು. ಓಕೆ, ಅದು ನಿಮ್ಮ ಹಕ್ಕು, ಜನರದ ಹಕ್ಕು. ಜನರ ಹಕ್ಕಿಗೆ ಬೆಲೆ ಕೊಡ್ತೀರಾ ಬಿಡ್ತೀರಾ ನೋಡಿ. ಓಕೆ, ಯಾವುದು ಎಸ್ ಓಕೆ. ಈಗ ಯಾರಿಗೆಲ್ಲ ಮಂತ್ರಿಗಿರಿ ಪಕ್ಕ ಲಾಟ್ರಿ ಅಂತ ಹೇಳ್ತಾ ಇದ್ರು ನೋಡಿ, ಹೆಂಗಾಗಿದೆ ಈ ಶಬ್ದಗಳನ್ನ ಬಳಸಬೇಕಾಗಿದೆ ನಾವು ಇವತ್ತಿನ ಪರಿಸ್ಥಿತಿಗೆ. ಇವ್ರಿಗೆ ಮಂತ್ರಿಗಿರಿ ಲಾಟ್ರಿ ಫಿಕ್ಸ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾರಿಗೆಲ್ಲ ನೋಡೋಣ. ಓಕೆ, ಕಲಘಟಗಿಯ ಶಾಸಕರು ಸಂತೋಷ್ ಲಾಡ್ ಇವರಿಗೆ ಪಕ್ಕ ಅನ್ನೋ ಮಾಹಿತಿ ಇದೆ, ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ. ಇನ್ನು ಕನಕಗಿರಿಯ ಶಾಸಕರು ಶಿವರಾಜ್ ತಂಗಡಗಿ ಅವರಿಗೆ ತಳ್ಳಿ ಹಾಕುವಂತಿಲ್ಲ. ಇನ್ನು ಸೊರಬದ ಮಧು ಬಂಗಾರಪ್ಪ, ಸೊರಬ ಕ್ಷೇತ್ರದಿಂದ ಆಯ್ಕೆಯಾದಂಥ ಮಧು ಬಂಗಾರಪ್ಪ ಅವರಿಗೂ ಕೂಡ ಇಲ್ಲಿ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳಗಾವಿಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್, ದಾವಣಗೆರೆ ಉತ್ತರ ಕ್ಷೇತ್ರದ ಎಸ್ ಮಲ್ಲಿಕಾರ್ಜುನ್, ಆಮೇಲೆ ಅಥಣಿಯ ಲಕ್ಷ್ಮಣ್ ಸವದಿ, ಇನ್ನು ಶಾಂತಿನಗರದ ಎನ್ ಎ ಹ್ಯಾರಿಸ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರು ಈಗ ಈ ಸಂಪುಟದಲ್ಲಿ ಅವ್ರ ಹೆಸರು ಕೇಳಿ ಬಂದರೆ ಅಥವಾ ಫಿಕ್ಸ್ ಆದರೆ ಅವರಿಗೆ ಈ ಸಮಯದಲ್ಲಿ ಈ ಅವಧಿಯಲ್ಲಿ ಮೊದಲ ಸಲ ಅವರು ಮಂತ್ರಿ ಆಗ್ತಾರೆ. ಇನ್ನು ಆಳಂದದ ಬಿ ಆರ್ ಪಾಟೀಲ್ ಇರ್ಬೋದು, ಮಾಗಡಿಯ ಎಚ್ ಸಿ ಬಾಲಕೃಷ್ಣ, ಅವ್ರನ್ನೆಲ್ಲ ಬಿಡೋಕ್ಕಾಗತ್ತೆಯೇ, ಎಸ್ ಆರ್ ಶ್ರೀನಿವಾಸ್, ಗುಬ್ಬಿಯ ಶ್ರೀನಿವಾಸ್, ಇನ್ನು ಎನ್ ಆರ್ ಕ್ಷೇತ್ರ ತನ್ವೀರ್ ಸೇಠ್, ಇನ್ನು ಪಿ ಎಮ್ ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು, ಇನ್ನು ಸಾಗರದ ಬೇಳೂರು ಗೋಪಾಲಕೃಷ್ಣ ಅವರು ಸಿಕ್ಕಾಬಟ್ಟೆ ಅವರು ಕೂಡ ಫೈಟ್ ಮಾಡ್ತಾನೇ ಇದ್ದರು. ಅವ್ರಿಗೂ ಕೂಡ ಪಕ್ಕ ಆಗ್ಬೋದು ಅನ್ನೋ ಮಾಹಿತಿ ಇದೆ. ಕೊನೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿ ಏನ್ರಿ ಅಶ್ವಗ ನ್ಯೂಸ್ ಅವರು ಅವತ್ತು ಹೇಳಿದ್ರು ಇವ್ರಿಗೆಲ್ಲ ಸಿಕ್ಕಿದೆ ಅಂತೇಳಿ, ಈ ಕ್ಷಣದಲ್ಲಿ ಹಾಗೆ ಇರೋದು ಸದ್ಯಕ್ಕೆ. ಮುಂದಿನ ಕ್ಷಣದಲ್ಲಿ ಏನಾಗ್ಬೋದು, ಕೆಲವೊಂದು ಹೆಸರು ಬಿಟ್ಟು ಹೋಗ್ಬೋದು ಅಥವಾ ಬೇರೆ ಸೇರ್ಪಡೆ ಆಗ್ಬೋದು, ಆದರೆ ಇವ್ರ ಹೆಸರು ಪಕ್ಕ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಇನ್ನು ಚಳ್ಳಕೆರೆಯ ಟಿ ರಘುಮೂರ್ತಿ, ಇನ್ನು ಎ ಎಸ್ ಪೊನ್ನಣ್ಣ ಅವರು, ವಿರಾಜಪೇಟೆಯ ಎ ಎಸ್ ಪೊನ್ನಣ್ಣ ಸ್ಪೆಷಲ್ ಎಕ್ಸ್ಕ್ಲೂಸಿವ್, ಇವರು ಮೊದಲ ಬಾರಿಯ ಶಾಸಕರಾದರೂ ಇವರಿಗೆ ಮಂತ್ರಿಗಿರಿ ಸಾಧ್ಯತೆ ಇದೆ. ಯಾರು? ಕಾನೂನು ಪರಿಣಿತರಾದ ಕಾರಣ ಕಾನೂನು ಮಂತ್ರಿ ಆಗುವಂಥ ಸಾಧ್ಯತೆ ಇದೆ. ಯಾರು? ಪೊನ್ನಣ್ಣ ಅವರು. ಆಮೇಲೆ ನೋಡಿದ್ರಲ್ಲ ಈ ಸಂಧಾನ ಅಂತ ಬಂದಾಗ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಬಂದಾಗ, ಸಿ ಎಮ್ ಮತ್ತು ಡಿ ಸಿ ಎಮ್ ಆದಾಗ, ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಕನ್ಫ್ಯೂಷನ್ಸಿಗೆ ಜನರಿಗೆ ಯಾವ ರೀತಿಯಾದಂಥ ಒಪಿನಿಯನ್ ಕ್ರಿಯೇಟ್ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಂಧಾನದ ರೀತಿಯಲ್ಲಿ ಒಂದು ಗುಡ್ ಮೆಸೇಜ್ ರವಾನೆ ಮಾಡುವ ನಿಟ್ಟಿನಲ್ಲಿ ಮುಂದಾಗಿದ್ದು ಯಾರು ಅಂತ ಹೇಳಿದರೆ ಅದು ಪೊನ್ನಣ್ಣ. ಓಕೆ, ಇನ್ನು ಅರಸೀಕೆರೆ ಕ್ಷೇತ್ರದಿಂದ ಕೆ ಎಂ ಶಿವಲಿಂಗೇಗೌಡರು ಹಾಸನ ಜಿಲ್ಲೆಯ ಒಂದು ಪ್ರಾದೇಶಿಕ ಈ ಜಿಲ್ಲೆಯಲ್ಲಿ ಇಲ್ಲ ರೀ ಮಂತ್ರಿ ಆಗಬೇಕು ನಾವು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೂ ಕೂಡ ಮಂತ್ರಿ ಸೀಟ್ ಸಿಗ್ಬೋದು. ಇನ್ನು ಪರಿಷತ್ ಸದಸ್ಯರಾಗಿ ಕಾಂಗ್ರೆಸ್ ನಿಷ್ಠರಾದಂಥ ಸಲೀಂ ಅಹಮದ್ ಅವ್ರಿಗೂ ಕೂಡ ಇಲ್ಲಿ ಮಂತ್ರಿಗಿರಿ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮತ್ತು ಎಸ್ ಎನ್ ನಾರಾಯಣಸ್ವಾಮಿ, ಬಂಗಾರಪೇಟೆಯ ಎಸ್ ಎನ್ ನಾರಾಯಣಸ್ವಾಮಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಜೇವರ್ಗಿಯ ಅಜಯ್ ಸಿಂಗ್ ಅವ್ರಿಗೂ ಕೂಡ ಸಿಗಬಹುದು ಮಂತ್ರಿ ಸ್ಥಾನ. ಓಕೆ, ಯಾವ ರೀತಿ ಯಾರ್ಯಾರು ಮಂತ್ರಿ ಆಗ್ತಾರೋ ರಾಜರಾಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ರಾಜರು ಅಂದರೆ ನಮ್ಮ ಪ್ರಜೆಗಳು ಮಾತ್ರ ಒಳ್ಳೆ ಪ್ರಜೆಗಳಾಗಿ ಅವರು ಒಂದು ಸುಭಿಕ್ಷವಾಗಿರೋಕ್ಕೆ ಆಗುತ್ತಾ ಅನ್ನೋದನ್ನು ಪ್ರಯತ್ನ ಪಡಿ ಅನ್ನೋದಷ್ಟೇ ನಮ್ಮ ಕಾಳಜಿ ಮತ್ತು ಕಳಕಳಿ.